ಕುರಿ ಸಾಕೋದ್ರಿಂದ ಏನು ಲಾಭ? ಅವರ ಜೀವನ ಹೇಗಿರುತ್ತೆ? ಕುರಿ ಸಾಕೋದರಿಂದ ಎಷ್ಟು ಲಾಭ ಬರುತ್ತೆ? ಬನ್ನಿ ಈ ವಿಡಿಯೋ ಮುಖಾಂತರ ತಿಳಿಯೋಣ. 250. ಒಂದೇ ಪಲ್ಲವ ಎರಡು ಪಲ್ಲವ ಎಷ್ಟು ಬೀಳ್ತಾವ ಒಂದು ಕುರಿ? ಈಗ ಒಂದು ಅವರೇಜ್ ಒಂದು 10,000 ಒಂದು 250. ಹಾಂ, ಒಳ್ಳೆ ಗಬ್ಬದ ಕುರಿ ತರಬೇಕು ಅಂದ್ರೆ 10,000 ರವೆ ಕೊಟ್ಟು ನಾವು 250 ಕುರಿ 10,000 ಅವರೇಜ್ ಅಂದ್ರೆ 25 ಲಕ್ಷ. ಎಲ್ಗೋಗ್ಬೇಕು ದುಡಿಯೋಕ್ಕೆ? 100 ಕುರಿ ಮಾಡ್ಕೊಂಡ್ರೆ ಅಣ್ಣ ತಮ್ಮದ್ರು ಇಬ್ಬರು ವರ್ಷಕ್ಕೆ ಒಂದು 15 ಲಕ್ಷ ದುಡಿಬೋದು ಅಲ್ವಾ? ಎಷ್ಟೆಷ್ಟು ಮರಿ ಆಗ್ತವೆ ಒಂದೊಂದು? ಹಾಂ ಹಾಂ, ಈಗ ಒಂದು ಇದ್ರೆ ಪಾಡ, ಎರಡಿದ್ರೆ ಪಾಡ? ಹಾಲಿಗೆಲ್ಲವಲ್ಲ? ಹಾಂ ಹಾಂ. ಈ ಬೇಸಿಗೆ ಕಾಲದಾಗ ಸ್ವಲ್ಪ ಕಷ್ಟ, ಮೇಯ್ಸಕ್ಕಷ್ಟೇ ಅಲ್ವಾ? ಹುಡುಕ್ಬೇಕು ಕೂಳೆ ಎಲ್ಲಿದ್ದಾವೆ ಅಂತವ, ನೀರಿರಲ್ಲ. ಕಷ್ಟಪಟ್ರೆ ಸುಖ ಅಲ್ವೇ? ಭೀಮಾ 25,000 ರೂಪಾಯಿ ದತ್ತು ಮಾಡ್ಕೊಂಬಿಟ್ರಿ ಇಂತವ. ಲೆಕ್ಕ ಮಾಡೋಣ. ಹಾಂ ಹಾಂ, ನೋಡಂತ 10 ಮಾರ್ಕೊಂಡ್ರೆ 2.5 ಲಕ್ಷ ವರ್ಷಕ್ಕೆ. ನಿಮ್ಮ ಹತ್ರ ಇದಾವಲ್ಲ ಈಗ 250 ಕುರಿ, ಎಷ್ಟು ಮರಿ ಆಗ್ತವೆ? 250 ಹೆಚ್ಚು ಕಮ್ಮಿ ಒಂದು 200, 170, 100 ಚಿಲ್ಲರೆ ಬಿಡ್ತವೆ. 100 ಚಿಲ್ಲರೆ ಮರಿ ಬಿಡ್ತವೆ. ಎಷ್ಟು ಸಾಯ್ತವೆ ರಾಗಿ? ಆದರೆ ಓದಿ ಅಮ್ಮ ಅಂದ್ರೆ ಒಂದು 25-30 ಹೋಗ್ತವೆ. ಅಲ್ಲಿ 150 ಅಂತೂ ಗಟ್ಟಿ. ಆ ಮರಿ ಏನು ಮಾಡ್ತೀರಿ? ಮಾರ್ತೀರಾ ಇಟ್ಕೊಂತೀರಾ? ಹೆಣ್ಣು ಮರಿಗಳು ನಮಗೆ ಪ್ರೀತಿಯಾಗಿ ನಿಮ್ದು ಐತಲ್ಲ ಅಂತ ಒಳ್ಳೆವ ಇಕ್ಕೊಂತೀವಿ. ಈ ಪುಲ್ಟಾ ಪಾಲ್ಟಾ ಬೇಕಲ್ದವ ಮಾರ್ತೀವಿ. ಎಲ್ಲಾನು ಎಷ್ಟು ಮಾರ್ತೀರಾ ಅಂದಾಜು? ಹೆಚ್ಚು ಕಮ್ಮಿ ಒಂದು ವರ್ಷಕ್ಕೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ತಗೊಂತೀವಿ. ಮರಿಲೆಯ ದೊಡ್ಡವ್ ಬಿಟ್ಟು? ದೊಡ್ಡವ್ ಮಾರಲ್ಲ. ಹೋದಷ್ಟು 3.5 ಲಕ್ಷ ರೂಪಾಯಿ ತಗೊಂಡಿದ್ದು ನಾನು ಒಬ್ನೇ. ಈಗಲೇ ನಮ್ಮ ಇಲ್ಲೊಂದು 20 ಬಿಟ್ಟಿವಿ. ಮನೆಗೆ ಒಂದು 25 ಇದಾವೆ ಮರಿ. ಅಲ್ಲಿ 45, ಇನ್ನೂ ಒಂದು 25-30 ಇದಾವೆ. ಎಷ್ಟು ತಿಂಗಳು? ಒಂದು 60-70 ಮರಿ ಪಕ್ಕ వచ్చి. ಎಷ್ಟು ತಿಂಗ್ಳಿಗೆ ಮಾರ್ತೀರಾ ಮರಿಯ? ಅವ ಒಂದು 5 ತಿಂಗಳು. 5 ತಿಂಗಳಿಗೆ ಮಾರ್ತೀರಾ? ಅರೆ ಶಿವರಾತ್ರಿಗೆ. ಶಿವರಾತ್ರಿಯಿಂದ ಒಂದು ವರ್ಷಕ್ಕೆ ಒಂದ್ಸಲ ಮಾರ್ತೀರಾ? ವರ್ಷಕ್ಕೆ 2 ಸಲ? ವರ್ಷಕ್ಕೆ 2 ಸಲ 3 ಸಲ. 2 ಸಲ 3 ಸಲ ಸಂತಿಗೆ ಹಾಕೊಂಡು ಹೋಗ್ತೀರಾ? ಇಲ್ಲ, ಇಲ್ಲೇ ಬರ್ತಾರೆ. ಇಲ್ಲೇ ಬಂದಿರ್ತಾವ ಮಾರ್ತೀರಾ? ವ್ಯಾಪಾರ ಮಾಡ್ತಾರಲ್ಲ ಕಾಯಮಾಗಿ. ನಿಮ್ಮ ಅಂಗಡಿ ಬರ್ತೀವಲ್ಲ ನಾವು, ಈ ದುಡ್ಡು ಇರ್ಲಿ ಇಲ್ದೆಲ್ಲ ತಗೊಂಡೋಗ್ತೀವಲ್ಲ, ಅವರು ಅದೇ ತರ ತಗೊಂಡೋಗಿ ಆಮೇಲೆ ಕೊಡ್ತಾರೆ. 50,000 ಬೇಕು ಅಂದ್ರೆ ಕೊಡ್ತಾರೆ. ಆಗ್ತಾರೆ. ಚಿನ್ನಿಗೆ ಹಾಕ್ಸ್ಕೊಂಡಿ ನಾವು. ಅವ್ನು ಚಿಕ್ಕಣ್ಣ ಅಂತ ಇದ್ದಾನೆ, ನಿಮ್ಮಂಗೆ ನೆನಕೆ ಚಿನ್ನಿ ಹಂಗೆ. 1 ಲಕ್ಷ ಬೇಕು ಅಂತ ಕೊಡ್ತಾನೆ, ಅವನಿಗೆ ಮರಿ ಕೊಡ್ತಾನೆ. ಅವರಿಗೆ ಮರಿಯ ಈಗ ಇದಾವಲ್ಲ ಇವು, ಕೊಟ್ಟರೆ ಈಗ 4,500 ರೂಪಾಯಿ ಅವು ಚಿಕ್ಕವು. ಇನ್ನು 2 ತಿಂಗಳು ಹೋದ್ರೆ 6,000. 6,500. ಇವು ದುರ್ಗಮ್ಮ ಬಾನಕ್ಕೆ ಕೋಡಿರವು. ಹಾಂ, ಬುದ್ಗಿದ್ದಿ ಕಣ ರಾಜ. ಹಾಂ, ಅದೇಯ ಹೌದು. ಈಗ ದುಡಿಯರಿದ್ರೆ ದುಡ್ಡು ಕೊಡೋದು. ಈಗ ಸೋಂಬೇರಿಗೆ ಯಾರು ಕೊಡ್ತಾರೆ? ಅವ್ನು ಹೆಂಗ್ ತಿರ್ಸ್ತಾನೆ? ಹಾಂ, ಸಾಮಾನು ಕೊಡ್ತಾನೆ, ನಾವು ಹಂಗೆ ನಡ್ಕೊಂಡು ಅವನು ಹಂಗೆ ಇರ್ಬೇಕು. ಈ ಕುರಿ ಮಾಡ್ಕೊಳ್ಳೋದು ಮುಂದೆ ಯಾವ ಸಾಫ್ಟ್ವೇರ್ ಕೆಲಸನೂ ಇಲ್ಲ. ಇಷ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಹಳ್ಳಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.